ಇವತ್ತು ನಮ್ಮ KBGN ಮೀಟಿಂಗ್ ಕೆಲವು ಅನೇಕ ಡಿಸಿಷನ್ಸ್ ಇತ್ತು. ಅದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೀವಿ. ವರ್ತಿ ರೇವಣಸಿದ್ದೇಶ್ವರ ಯೋಜನೆದು ಸೋಮವಾರ ಹೋಗಿ ನಾವು ಭೂಮಿ ಪೂಜೆ ಮಾಡ್ತಾಯಿದ್ದೀವಿ. ಸುಮಾರು 2,000 ಕೋಟಿ ರೂಪಾಯಿ ಅಷ್ಟು ಕೆಲಸಗಳನ್ನ ಭೂಮಿ ಪೂಜೆ ಅವತ್ತು ಇದೆ. ಅದು ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಟೆಂಡರ್ನ ಕರೆದಿದ್ದೀವಿ, ಆಗಿದೆ. ಸೊ ಬೋರ್ಡ್ ಅಪ್ರೂವಲ್ ಮಾಡಿಕೊಂಡು ಹೋಗಿ ಭೂಮಿ ಪೂಜೆ ಮಾಡೋಣ ಅಂಥೇಳಿ. ಕೆಲವು ಹಿಂದೆ ಸರ್ಕಾರಗಳು ಏನು ಪೂಜೆ ಇದನ್ನು ಮಾಡದೆ ಅಪ್ರೂವಲ್ ಮಾಡದೆ ಪೂಜೆ ಮಾಡ್ತಾಯಿದ್ದ ಪದ್ಧತಿ ಇತ್ತು. ನಾವು ಅದನ್ನು ಮಾಡೋದು ಬೇಡ ಅಂಥೇಳಿ ಇವತ್ತು ಬೋರ್ಡ್ ಮೀಟಿಂಗ್ ಮಾಡಿ ಸೋಮವಾರ ಹೋಗ್ತಾಯಿದ್ದೀವಿ. ಕೃಷ್ಣ ವಾಟರ್ ಸಂಬಂಧಪಟ್ಟಂತೆ ಮತ್ತು ದೆಹಲಿಗೆ ಹೋಗಿ ಬಂದ ಮೇಲೆ ಏನೇನು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಆಯಿತು ಅದನ್ನೆಲ್ಲ ಕಂಪ್ಲೀಟು ಚೀಫ್ ಮಿನಿಸ್ಟರ್ಗೆ ಬ್ರೀಫ್ ಮಾಡಿದೆ ನಾನು. ಕೃಷ್ಣ ವಾಟರ್ದು ಅವಾರ್ಡ್ ವಿಚಾರ, ಎತ್ತಿನೊಳೆ ವಿಚಾರ, ಮಾದಾಯಿ ವಿಚಾರ, ಕಳಸಾ ಬಂಡೂರಿ ವಿಚಾರ, ಮೇಕೆದಾಟು ವಿಚಾರ, ಏನೇನು ಪ್ರಸ್ತಾವನೆ ಎಲ್ಲ ಆಯಿತು ಅನ್ನೋದೆಲ್ಲ ಕೂಡ ಬ್ರೀಫ್ ಮಾಡಿದೆ. ಈಗ ಸದ್ಯಕ್ಕೆ ನಾನು ಡಿಬೇಟ್ ಮಾಡಲ್ಲ, ಏನು ಹೇಳಬೇಕು ಅದು ನಾಳೆ ತಿಳಿಸಿದ್ದೀವಿ. ಪಕ್ಷದ ಸಂಘಟನೆ ವಿಚಾರದಲ್ಲಿ ಏನಿದೆ, ಏನು ಖಾಲಿ ಇದೆ ಅದನ್ನೆಲ್ಲ ತುಂಬಬೇಕು. ನೆಕ್ಸ್ಟ್ 10 ಡೇಸಲ್ಲಿ ಅಂತ ತೀರ್ಮಾನ ಮಾಡಿದ್ವಿ. ತಿರ್ಗಿ 14ನೇ ತಾರೀಕು ಬರ್ತಾರೆ. ಇನ್ನು ಮಂತ್ರಿಗಳನ್ನೆಲ್ಲ ಕೂಡ ಅವ್ರು ಭೇಟಿ ಮಾಡ್ತಾರೆ, ಅವ್ರ ಕ್ಷೇತ್ರಗಳದ್ದು ತೊಗೊಳ್ತಾರೆ. ಆಮೇಲೆ ಪಕ್ಷದ ಕೆಲವು ಕಾರ್ಯಕರ್ತರಿದ್ದಾರೆ, ಅವ್ರಿಗೂ ಎಲ್ಲೆಲ್ಲ ಅಕಾಮಿಡೇಟ್ ಮಾಡಬೇಕಾಗ್ತದೋ ಅವೆಲ್ಲ ಕೆಲವೆಲ್ಲ ಸರ್. ಸಿಎಂ ಸಂದರ್ಶನದ ವೇಳೆ ಕೊಟ್ಟಂತ ಒಂದು ಹೇಳಿಕೆ ಜಾಸ್ತಿ ಸದ್ದು ಮಾಡ್ತಿದೆ, ಅದೇ ಸುದ್ದಿ ಆಗ್ತಿದೆ. ನೀವು ಸದ್ದು ಮಾಡ್ತಾ ಇದ್ದೀರಾ, ನಿಮಗೆ ಸದ್ದು ಬೇಕಾಗಿದೆ, ನೀವು ಸದ್ದು ಮಾಡ್ತಾ ಇದ್ದೀರಾ. ನಮ್ಮಲ್ಲಿ ಯಾವ ಸದ್ದು ಇಲ್ಲ.